ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ಘಟನೆಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೀಥೇನ್ ಇದು ಒಂದು ಪ್ರಬಲ ಹಸಿರುಮನೆ ಅನಿಲವಾಗಿದ್ದು 20 ವರ್ಷಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ಗಿಂತ ಸುಮಾರು 80 ಪಟ್ಟು ಹೆಚ್ಚಿನ ಜಾಗತಿಕ ತಾಪಮಾನ ಏರಿಕೆಯ ಸಾಮರ್ಥ್ಯವನ್ನ ಹೊಂದಿದೆ. ಮೀಥೇನ್ CH4 ಪ್ರಮುಖ ಮೂಲಗಳಲ್ಲಿ ಜಾನುವಾರು ಜೀರ್ಣಕ್ರಿಯೆ, ಭತ್ತದ ಗದ್ದೆಗಳು, ಭೂಕುಸಿತಗಳು ಮತ್ತು ತೈಲ ಮತ್ತು ಅನಿಲ ಕಾರ್ಯಾಚರಣೆಗಳು ಸೇರಿವೆ. ಮೀಥೇನ್ನ ಹೊರಸೂಸುವಿಕೆಯ ಪ್ರಮುಖ ಮೂಲಗಳಲ್ಲಿ ಜಾನುವಾರುಗಳ ಜೀರ್ಣಕ್ರಿಯೆ, ಭತ್ತದ ಗದ್ದೆಗಳು, ಭೂಕುಸಿತಗಳು, ತೈಲ ಮತ್ತು ಅನಿಲ ಕಾರ್ಯಾಚರಣೆಗಳು ಸೇರಿವೆ. ಮೀಥೇನ್ ಕಡಿತವನ್ನ ಗುರಿಯಾಗಿಸಿಕೊಂಡ ಜಾಗತಿಕ ಉಪಕ್ರಮ ಯಾವುದು? COP26ನಲ್ಲಿ ಪ್ರಾರಂಭಿಸಲಾದ ಜಾಗತಿಕ ಮೀಥೇನ್ ಪ್ರತಿಜ್ಞೆಯು 2030ರ ವೇಳೆಗೆ ಜಾಗತಿಕ ಮೀಥೇನ್ ಹೊರಸೂಸುವಿಕೆಯನ್ನು ಕನಿಷ್ಠ 30% ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ. COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ನೆಕ್ಸ್ಟ್, ಸಾಂಗರ್ ಡ್ರೋನ್ಸ್. ಇತ್ತೀಚೆಗೆ ಪಾಕಿಸ್ತಾನವು ಲೇಹ್ನಿಂದ ಸರ್ಕ್ರಿಕ್ ವರೆಗಿನ 36 ಸ್ಥಳಗಳಲ್ಲಿ ಸಾಮೂಹಿಕ ಡ್ರೋನ್ ಅತಿಕ್ರಮಕ್ಕೆ ಪ್ರಯತ್ನಿಸಿತು. ಅಂದಾಜು 300ರಿಂದ 400 ಸಾಂಗರ್ ಡ್ರೋನ್ಗಳನ್ನ ನಿಯೋಜಿಸಿತು. ಸಾಂಗರ್ ಡ್ರೋನ್ಗಳು ಟರ್ಕಿ ಮೂಲದ ರಕ್ಷಣಾ ಕಂಪನಿ ಆಸಿಸ್ ಗಾರ್ಡ್ ಅಭಿವೃದ್ಧಿಪಡಿಸಿದ ಸಶಸ್ತ್ರ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು ಮತ್ತು ಇವು ಟರ್ಕಿಯ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಸಶಸ್ತ್ರ ಡ್ರೋನ್ಗಳೆಂದು ಗುರುತಿಸಲಾಗಿದೆ. ಏಪ್ರಿಲ್ 2019ರಲ್ಲಿ ಮೊದಲು ಉಡಾವಣೆಯಾದ ಈ ಡ್ರೋನ್ಗಳನ್ನು ಯಶಸ್ವಿ ಪ್ರಯೋಗಗಳನ್ನು ಪೂರ್ಣಗೊಳಿಸಿದ ನಂತರ ಫೆಬ್ರವರಿ 2020ರಲ್ಲಿ ಟರ್ಕಿಶ್ ಸಶಸ್ತ್ರ ಪಡೆಗಳಿಗೆ ಅಧಿಕೃತವಾಗಿ ಸೇರಿಸಲಾಯಿತು. ಡ್ರೋನ್ನ ಗರಿಷ್ಠ ಟೇಕ್ ಆಫ್ ತೂಕ 45 kg. ಇದು ಪೇಲೋಡ್ ಇಲ್ಲದೆ 35 ನಿಮಿಷಗಳ ಕಾಲ ಕಾರ್ಯಾಚರಣೆಗಳನ್ನು ನಿರ್ವಹಿಸಬಲ್ಲದು ಮತ್ತು ಸ್ವಾಯತ್ತ ಮತ್ತು ಹಸ್ತಚಾಲಿತ ಹಾರಾಟ ನಿಯಂತ್ರಣ ವಿಧಾನಗಳನ್ನು ಹೊಂದಿದೆ. ಕಾರ್ಯಾಚರಣೆಯ ವ್ಯಾಪ್ತಿಯು ಸರಿಸುಮಾರು 10 ಕಿಲೋಮೀಟರ್, ಗರಿಷ್ಠ ಎತ್ತರ ಸಮುದ್ರ ಮಟ್ಟದಿಂದ 3000 ಮೀಟರ್ ಮತ್ತು ನೆಲಮಟ್ಟದಿಂದ 300 ಮೀಟರ್. ನೈಜ ಸಮಯದ ವಿಡಿಯೋ ಪ್ರಸರಣ ಹಾಗೂ ಸಂಚರಣೆಗೆ ಪೈಲಟ್ ಕ್ಯಾಮೆರಾ ಮತ್ತು ಗುರಿ ಇಡಲು ಗನ್ ಮೌಂಟೆಡ್ ಕ್ಯಾಮೆರಾ ಇತರದ ಡ್ಯುಯಲ್ ಕ್ಯಾಮೆರಾಗಳನ್ನು ಹೊಂದಿದೆ. ಸಂವಹನ ನಷ್ಟದ ಸಂದರ್ಭದಲ್ಲಿ ಸ್ವಾಯತ್ತ ರಿಟರ್ನ್ ಟು ಬೇಸ್ ಕಾರ್ಯದೊಂದಿಗೆ GPS ಮತ್ತು ಗ್ಲೋನಾಸ್ ಆಧಾರಿತ ನ್ಯಾವಿಗೇಷನ್ ಅನ್ನ ಒಳಗೊಂಡಿದೆ. ಸೋಂಗಾರ್ ಡ್ರೋನ್ ಇದನ್ನ ಇತ್ತೀಚೆಗೆ ಪಾಕಿಸ್ತಾನವು ಲೇಹ್ನಿಂದ ಸರ್ಕ್ರಿಕ್ ವರೆಗೆ ಸಾಮೂಹಿಕ ಅತಿಕ್ರಮಣ ಮಾಡಲು 300ರಿಂದ 400 ಸಾಂಗರ್ ಡ್ರೋನ್ಗಳನ್ನ ನಿಯೋಜಿಸಿತ್ತು. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಟರ್ಕಿ ಮೂಲದ ರಕ್ಷಣಾ ಕಂಪನಿ ಆಸಿಸ್ ಗಾರ್ಡ್ ಅಭಿವೃದ್ಧಿಪಡಿಸಿದೆ. ಇದು ಟರ್ಕಿಯ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಸಶಸ್ತ್ರ ಡ್ರೋನ್ ಆಗಿದೆ. 2020ರಲ್ಲಿ ಈ ಸಾಂಗರ್ ಡ್ರೋನ್ಗಳನ್ನ ಟರ್ಕಿಶ್ ಸಶಸ್ತ್ರ ಪಡೆಗಳಿಗೆ ಅಧಿಕೃತವಾಗಿ ಸೇರಿಸಲಾಗಿದೆ. ನೆಕ್ಸ್ಟ್, ಮಾನಸ ರಾಷ್ಟ್ರೀಯ ಉದ್ಯಾನವನ. ಅಸ್ಸಾಂನ ಮಾನಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 3 ಕಾಡಾನೆಗಳನ್ನ ಕೊಂದ ಆರೋಪದ ಮೇಲೆ 3ರನ್ನ ಬಂಧಿಸಲಾಗಿದೆ. ಮಾನಸ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಂನ ಹಿಮಾಲಯದ ತಪ್ಪಲಿನಲ್ಲಿದೆ. 950 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ಈ ರಾಷ್ಟ್ರೀಯ ಉದ್ಯಾನವನವು ಭೂತಾನಿನ ರಾಯಲ್ ಮಾನಸ್ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಮಾನಸ ನದಿಯಿಂದ ಈ ಹೆಸರು ಬಂದಿದ್ದು ಉದ್ಯಾನವನದ ಪಶ್ಚಿಮದಲ್ಲಿ ಹರಿಯುತ್ತದೆ ಮತ್ತು ಇದು ಪ್ರಮುಖ ನದಿಯಾಗಿದೆ. ಈ ನದಿ ಭಾರತ ಮತ್ತು ಭೂತಾನ್ ನಡುವಿನ ಅಂತಾರಾಷ್ಟ್ರೀಯ ಗಡಿಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಮಾನಸ ನದಿಯು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿದ್ದು ಬಯಲು ಪ್ರದೇಶವನ್ನು ತಲುಪುತ್ತಿದ್ದಂತೆ ಬೇಕಿ ಮತ್ತು ಬೋಲ್ಖರ್ಡ್ ಎಂಬ 2 ಪ್ರತ್ಯೇಕ ನದಿಗಳಾಗಿ ವಿಭಜನೆಯಾಗುತ್ತದೆ. ಇದು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಮೀಸಲು ಜಾಲದಲ್ಲಿ ಸೇರಿಸಲಾದ ಮೊದಲ ಮೀಸಲು ಪ್ರದೇಶಗಳಲ್ಲಿ ಒಂದಾಗಿದೆ. ಇದು ಬುಕ್ಸಾ, ನಮೇರಿ, ಪಕ್ಕೆ, ನಮ್ದಪಾ ಹುಲಿ ಮೀಸಲು ಪ್ರದೇಶಗಳು ಮತ್ತು
ಭೂತಾನ್ ಮಯನ್ಮಾರ್ನ ಸಂರಕ್ಷಿತ ಪ್ರದೇಶಗಳನ್ನು ಒಳಗೊಂಡಿರುವ ದೊಡ್ಡ ಹುಲಿ ಸಂರಕ್ಷಣಾ ಭೂದೃಶ್ಯದ ಭಾಗವಾಗಿದೆ. ಈ ಉದ್ಯಾನವನವು ಬೋಡೋ ಸೇರಿದಂತೆ ಹಲವಾರು ಸ್ಥಳೀಯ ಸಮುದಾಯಗಳಿಂದ ವಾಸಿಸುತ್ತಿದ್ದು, ಅವರು ಭೂಮಿ ಮತ್ತು ಅದರ ವನ್ಯಜೀವಿಗಳೊಂದಿಗೆ ಆಳವಾದ ಸಂಪರ್ಕವನ್ನ ಹೊಂದಿದ್ದಾರೆ. ಮಾನಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ 3 ಕಾಡು ಆನೆಗಳನ್ನ ಕೊಂದ ಆರೋಪದ ಮೇಲೆ 3ರನ್ನ ಬಂಧಿಸಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಈ ಮಾನಸ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿದೆ. ಇದು ಭೂತಾನಿನ ರಾಯಲ್ ಮಾನಸ್ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಇಲ್ಲಿ ಮಾನಸ ನದಿ ಇರುವುದರಿಂದ ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ಮಾನಸ ನದಿ ಎಂಬ ಹೆಸರು ಬಂದಿದೆ. 1973ರಲ್ಲಿ ಆರಂಭಿಸಿದಂತಹ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಮೀಸಲು ಜಾಲದಲ್ಲಿ ಸೇರಿಸಲಾದ ಮೊದಲ ಮೀಸಲು ಪ್ರದೇಶಗಳಲ್ಲಿ ಇದು ಒಂದಾಗಿದೆ. ಇಲ್ಲಿ ಬೋಡೋದಂತಹ ಹಲವಾರು ಸಮುದಾಯಗಳ ಜನರು ವಾಸಿಸುತ್ತಿದ್ದಾರೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯ ಔಪಚಾರೀಕರಣ. ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ 2024-25ನೇ ವರ್ಷದಲ್ಲಿ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಔಪಚಾರಿಕೀಕರಣ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಕ್ಕಾಗಿ ಬಿಹಾರ್ ದೇಶದಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಎಂದು ಕೈಗಾರಿಕಾ ಸಚಿವರು ಇತ್ತೀಚೆಗೆ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯ ಔಪಚಾರಿಕೀಕರಣ ಜೂನ್ 29, 2020ರಂದು ಪ್ರಾರಂಭವಾದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಸೂಕ್ಷ್ಮ ಉದ್ಯಮಗಳು ಎದುರಿಸುವ ಸವಾಲುಗಳನ್ನು ಎದುರಿಸಲು ಮತ್ತು ಈ ಉದ್ಯಮಗಳ ಮೇಲ್ದರ್ಜೀಕರಣ ಮತ್ತು ಔಪಚಾರಿಕೀಕರಣವನ್ನು ಬೆಂಬಲಿಸಲು ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಉದ್ದೇಶಗಳು: ಸೂಕ್ಷ್ಮ ಉದ್ಯಮಗಳ ಸಾಮರ್ಥ್ಯವನ್ನ ನಿರ್ಮಿಸುವುದು, ಅಸ್ತಿತ್ವದಲ್ಲಿರುವ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಿಗಳು, ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳಿಗೆ ಸಾಲ ಪಡೆಯಲು ಸಹಾಯ ಮಾಡುವುದು, ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಪೂರೈಕೆ ಸರಪಳಿಯೊಂದಿಗೆ ಏಕೀಕರಣ, ಅಸ್ತಿತ್ವದಲ್ಲಿರುವ 2 ಲಕ್ಷ ಉದ್ಯಮಗಳನ್ನು ಔಪಚಾರಿಕ ಚೌಕಟ್ಟಿಗೆ ಪರಿವರ್ತಿಸಲು ಬೆಂಬಲ, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯಗಳು, ಪ್ರಯೋಗಾಲಯಗಳು, ಸಂಗ್ರಹಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಮತ್ತು ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುವುದು. ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಸ್ಥೆಗಳು ಸಂಶೋಧನೆ ಮತ್ತು ತರಬೇತಿಯನ್ನು ಬಲಪಡಿಸುವುದು ಮತ್ತು ವೃತ್ತಿಪರ ಮತ್ತು ತಾಂತ್ರಿಕ ಬೆಂಬಲಕ್ಕೆ ಉದ್ಯಮಗಳಿಗೆ ಹೆಚ್ಚಿನ ಪ್ರವೇಶವನ್ನ ನೀಡುವುದು. ಈ ಯೋಜನೆಯು 2020-21ರಿಂದ 2024-25ರವರೆಗಿನ 5 ವರ್ಷಗಳ ಅವಧಿಯಲ್ಲಿ 10,000 ರೂಪಾಯಿ ಕೋಟಿಗಳ ವೆಚ್ಚವನ್ನ ಯೋಜಿಸಿದೆ. ಈ ಯೋಜನೆಯಡಿಯಲ್ಲಿನ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60:40, ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳೇ 90:10ರಲ್ಲಿ ವಹಿಸಿಕೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಶಾಸಕಾಂಗವನ್ನ ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ 60:40 ಮತ್ತು ಕೇಂದ್ರಾಡಳಿತ ಪ್ರದೇಶ ಶಾಸಕಾಂಗವಿರದಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 100%ದಷ್ಟು ಕೇಂದ್ರ ಸರ್ಕಾರವನ್ನೇ ವಹಿಸಿಕೊಳ್ಳುತ್ತದೆ. ನೆಕ್ಸ್ಟ್, ಆರ್ಥಿಕ ನೆರವು. ವೈಯಕ್ತಿಕ ಸೂಕ್ಷ್ಮ ಘಟಕಗಳಿಗೆ ಬೆಂಬಲ. ಸೂಕ್ಷ್ಮ ಉದ್ಯಮಗಳು ಅರ್ಹ ಯೋಜನಾ ವೆಚ್ಚದ 35%ದಷ್ಟು ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿಯನ್ನು ಪಡೆಯುತ್ತವೆ. ಇದರ ಗರಿಷ್ಠ ಮಿತಿ 10 ಲಕ್ಷ ರೂಪಾಯಿಗಳು. ಫಲಾನುಭವಿಗೆ 10% ಸಹಾಯಧನ ಹಾಗೂ ಬಾಕಿ ಮೊತ್ತವನ್ನು ಸಾಲದ ರೂಪದಲ್ಲಿ ನೀಡಲಾಗುತ್ತದೆ. ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಸ್ಥೆಗಳಿಗೆ ಬೆಂಬಲ. ಸ್ವಸಹಾಯ ಗುಂಪುಗಳಿಗೆ ಮೂಲ ಬಂಡವಾಳವನ್ನ ಅಥವಾ ಸದಸ್ಯರಿಗೆ ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳಿಗಾಗಿ ಸಾಲವನ್ನು ನೀಡಲಾಗುತ್ತದೆ. ಎಫ್ಪಿಒಗಳು, ಸ್ವಸಹಾಯ ಸಂಘಗಳು, ಸಹಕಾರಿ ಸಂಸ್ಥೆಗಳು ಮತ್ತು ಯಾವುದೇ ಸರ್ಕಾರಿ ಸಂಸ್ಥೆಗೆ ಸಾಮಾನ್ಯ ಮೂಲಸೌಕರ್ಯವನ್ನು ಸ್ಥಾಪಿಸಲು ಬೆಂಬಲ ನೀಡಲು ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ 35%ದಷ್ಟು ಸಬ್ಸಿಡಿ ಗರಿಷ್ಠ 3 ಕೋಟಿಗಳವರೆಗೆ ಒಳಪಟ್ಟಿರುತ್ತದೆ.
ಎಫ್ಪಿಒಗಳು, ಸ್ವಸಹಾಯ ಸಂಘಗಳು, ಸಹಕಾರಿ ಸಂಘಗಳು ಅಥವಾ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಎಸ್ಪಿವಿ ಗುಂಪುಗಳಿಗೆ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ಗಾಗಿ 50% ಅನುದಾನ. ಕೌಶಲ್ಯ ತರಬೇತಿ ಬೆಂಬಲ, ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ. ಇದಕ್ಕೆ ಅರ್ಹ ಸಾಲಗಾರರು ಯಾರು ಅನ್ನೋದನ್ನ ನೋಡೋಣ. ರೈತ ಉತ್ಪಾದಕರ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಸ್ಥೆಗಳು, ಅಸ್ತಿತ್ವದಲ್ಲಿರುವ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಿಗಳು, ಒಂದು ಜಿಲ್ಲೆ ಒಂದು ಉತ್ಪನ್ನ. ODOP, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯ ಔಪಚಾರಿಕೀಕರಣ. ಇದರಲ್ಲಿ ಬಿಹಾರ ರಾಜ್ಯ ದೇಶದಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಇದರಲ್ಲಿ ಒಂದಷ್ಟು ಸಹಾಯಧನ ಸಿಗ್ತೈತಿ, ಒಂದಷ್ಟು ಸಬ್ಸಿಡಿ ಸಿಗ್ತೈತಿ, ಆಮೇಲೆ ಒಂದಷ್ಟು ಸಾಲದ ರೂಪದ ಹಣ ಸಿಗ್ತೈತಿ ನೀವು ಉದ್ಯೋಗಗಳನ್ನ ಮಾಡಲು. ನೆಕ್ಸ್ಟ್, ಬಲೂಚಿಸ್ತಾನ್ ಇಲ್ಲೈತಿ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪ್ರಾಂತೀಯ ರಾಜಧಾನಿ ಕ್ವೆಟ್ವಾ ಸೇರಿದಂತೆ ಬಲೂಚಿಸ್ತಾನದಾದ್ಯಂತ ಪಾಕಿಸ್ತಾನದ ಹಲವಾರು ಕಾರ್ಯತಂತ್ರದ ಸೇನಾ ಠಾಣೆಗಳನ್ನು ವಶಪಡಿಸಿಕೊಂಡಿದೆ ಎಂದು ಹೇಳಿಕೊಂಡಿದೆ. ಬಲೂಚಿಸ್ತಾನ್ ಹೆಚ್ಚಾಗಿ ಪಶ್ಚಿಮ ಪಾಕಿಸ್ತಾನದಲ್ಲಿದೆ, ಆದರೆ ಆಗ್ನೇಯ ಇರಾನ್ನಲ್ಲೂ ವ್ಯಾಪಿಸಿದೆ. ಇದು ಬಲೂಚ್ ಜನರ ಸಾಂಪ್ರದಾಯಿಕ ತಾಯ್ನಾಡು. ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಬಲೂಚಿಸ್ತಾನ್ ಉತ್ತರದಲ್ಲಿ ಅಫ್ಘಾನಿಸ್ತಾನ್ ಮತ್ತು ದಕ್ಷಿಣದಲ್ಲಿ ಅರೇಬಿಯನ್ ಸಮುದ್ರದಿಂದ ಸುತ್ತುವರೆದಿದೆ. ಇದು ಪಾಕಿಸ್ತಾನ್ ದೇಶದ ಅತಿದೊಡ್ಡ ಆದರೆ ಕಡಿಮೆ ಜನಸಂಖ್ಯೆ ಹೊಂದಿರುವ ಪ್ರಾಂತ್ಯವಾಗಿದೆ. ಇದರ ರಾಜಧಾನಿ ಕ್ವೆಟ್ವಾ. ಬಲೂಚ್ ಮತ್ತು ಪಶ್ತೂನ್ ಜನರು ಎರಡು ಪ್ರಮುಖ ಮತ್ತು ಹೆಚ್ಚಿನ ವಿಭಿನ್ನ ಜನಾಂಗೀಯ ಗುಂಪುಗಳನ್ನು ರೂಪಿಸುತ್ತಾರೆ. ಮೂರನೇ ಪ್ರಮುಖ ಗುಂಪು ಮಿಶ್ರ ಜನಾಂಗೀಯತೆಯನ್ನು ಹೊಂದಿದೆ, ಆದರೆ ಮುಖ್ಯವಾಗಿ ಸಿಂಧಿ ಮೂಲದ ಜನರನ್ನ ಒಳಗೊಂಡಿದೆ. ಹೆಚ್ಚಿನ ಜನರು ಇಸ್ಲಾಂ ಧರ್ಮವನ್ನ ಆಚರಿಸುತ್ತಾರೆ ಮತ್ತು ಹೆಚ್ಚಿನವರು ಇಂಡೋ-ಇರಾನಿಯನ್ ಭಾಷಾ ಕುಟುಂಬದ ಇರಾನಿಯನ್ ಶಾಖೆಯ ಭಾಷೆಗಳನ್ನು ಮಾತನಾಡುತ್ತಾರೆ. ಮುಖ್ಯ ಭಾಷೆಗಳು ಬಲೂಚಿ, ಬ್ರಾಹುಯಿ, ಪಶ್ತೋ ಮತ್ತು ಸಿಂಧಿ. ಕ್ರಿಸ್ತಪೂರ್ವ 330ರಲ್ಲಿ ಅಲೆಕ್ಸಾಂಡರ್ ವಶಪಡಿಸಿಕೊಂಡ ನಂತರ ಇದನ್ನು ಗ್ರೀಕರು ಆಳಿದರು. 7ರಿಂದ 10ನೇ ಶತಮಾನದವರೆಗೆ ಅರಬ್ಬರು ಈ ಪ್ರದೇಶದ ಬಹುಭಾಗವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದರು. 19ನೇ ಶತಮಾನದ ಅಂತ್ಯದಲ್ಲಿ ಬ್ರಿಟಿಷರು ಬಲೂಚಿಸ್ತಾನದ ಬಹುಭಾಗವನ್ನು ಭಾರತಕ್ಕೆ ಸೇರಿಸಿಕೊಂಡರು. 1947ರಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಕೊನೆಗೊಂಡು ವಸಾಹತು ವಿಭಜನೆಯಾದಾಗ ಬಲೂಚಿಸ್ತಾನದ ಹೆಚ್ಚಿನ ಭಾಗ ಪಾಕಿಸ್ತಾನದ ಭಾಗವಾಯಿತು. ಬಲೂಚಿಸ್ತಾನ್ ಇದರ ಪ್ರಾಂತೀಯ ರಾಜಧಾನಿ ಕ್ವೆಟ್ವಾ. ಇಲ್ಲಿ ಬಲೂಚ್ ಮತ್ತು ಪಶ್ತೂನ್ ಅಂತಕ್ಕಂತಹ ಎರಡು ಪ್ರಮುಖ ಜನಾಂಗೀಯ ಗುಂಪುಗಳು ಮತ್ತು ಸಿಂಧಿ ಅಂತಕ್ಕಂತಹ ಇನ್ನೊಂದು ಗುಂಪಿನ ಜನರು ಇಲ್ಲಿ ವಾಸಿಸುತ್ತಾರೆ. ಪಕಲ್ದುಲ್ ಜಲವಿದ್ಯುತ್ ಯೋಜನೆ ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ ಜಿಲ್ಲೆಯಲ್ಲಿ 1000 ಮೆಗಾವ್ಯಾಟ್ ಪಕಲ್ದುಲ್ ಜಲವಿದ್ಯುತ್ ಯೋಜನೆಯ ವಿದ್ಯುತ್ ಪ್ರಸರಣ ಮಾರ್ಗಕ್ಕೆ ಭಾರತ ಸರ್ಕಾರ ತ್ವರಿತ ಅನುಮೋದನೆ ನೀಡಿದೆ. ಇದು ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ ಜಿಲ್ಲೆಯ ಚಿನಾಬ್ ನದಿಯ ಉಪನದಿಯಾದ ಮರುಸುದರ್ ನದಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ 1 ಗಿಗಾವ್ಯಾಟ್ ನದಿಯ ರನ್ ಆಫ್ ದಿ ರಿವರ್ ಯೋಜನೆಯ ಜಲವಿದ್ಯುತ್ ಯೋಜನೆ ಆಗಿದೆ. ಪಕಲ್ದುಲ್ ಪ್ರಾಜೆಕ್ಟ್ ಇಲ್ಲೇ ಐತಿ. ನೆಕ್ಸ್ಟ್, ಕೃಷ್ಣಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಭೂಗತ ವಿದ್ಯುತ್ ಸ್ಥಾವರವು 397.3 ಮೀಟರ್ ನಿವ್ವಳ ತಲೆಯಲ್ಲಿ ಕಾರ್ಯನಿರ್ವಹಿಸುವ 4 250 ಮೆಗಾವ್ಯಾಟ್ ಫ್ರಾನ್ಸಿಸ್ ಟರ್ಬೈನ್ ಘಟಕಗಳೊಂದಿಗೆ ಸಜ್ಜುಗೊಳ್ಳಲಿದೆ. ಇದು ವರ್ಷಕ್ಕೆ ಸುಮಾರು 3330 ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದಿಸುವ ನಿರೀಕ್ಷೆ ಇದೆ. ಇದನ್ನು ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮ ಮತ್ತು ಜಮ್ಮು ಕಾಶ್ಮೀರ ರಾಜ್ಯ ವಿದ್ಯುತ್ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಜಂಟಿ ಉದ್ಯಮ ಕಂಪನಿಯಾದ ಚೆನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್ ನಿರ್ಮಿಸುತ್ತಿದೆ.
ಕಾರ್ಯಾಚರಣೆಯ ಮೊದಲ 10 ವರ್ಷಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವು ನೀರಿನ ಬಳಕೆಯ ಶುಲ್ಕವನ್ನು ಮನ್ನಾ ಮಾಡುವುದರ ಜೊತೆಗೆ ಯೋಜನೆಯಿಂದ ಶೇಕಡಾ 12ರಷ್ಟು ಉಚಿತ ವಿದ್ಯುತ್ತನ್ನು ಪಡೆಯುತ್ತದೆ. ಎನ್ಎಚ್ಪಿಸಿ ಮತ್ತು ಪಿಟಿಸಿಗೆ ಹಂಚಿಕೆಯಾದ ವಿದ್ಯುತ್ತನ್ನು ಖರೀದಿಸುವ ಮೊದಲ ಹಕ್ಕನ್ನು ರಾಜ್ಯವು ಹೊಂದಿರುತ್ತದೆ. ನೆಕ್ಸ್ಟ್, ನ್ಯೂಜಿಲೆಂಡ್. ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕಾಗಿ ಮೊದಲ ಸುತ್ತಿನ ಮಾತುಕತೆಗಳು ಇತ್ತೀಚೆಗೆ ನವದೆಹಲಿಯಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡವು. ನ್ಯೂಜಿಲೆಂಡ್ ನೈಋತ್ಯ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಒಂದು ದ್ವೀಪ ರಾಷ್ಟ್ರವಾಗಿದ್ದು, ಇದು ಮಕರ ಸಂಕ್ರಾಂತಿ ವೃತ್ತ ಮತ್ತು ಆರ್ಕ್ಟಿಕ್ ಸಂಕ್ರಾಂತಿ ವೃತ್ತದ ನಡುವೆ ಇದೆ. ಇದು 2 ಪ್ರಮುಖ ದ್ವೀಪಗಳನ್ನು ಒಳಗೊಂಡಿದೆ, ಉತ್ತರ ದ್ವೀಪ ಮತ್ತು ದಕ್ಷಿಣ ದ್ವೀಪ. ಇವು ಕುಕ್ಕು ಜಲಸಂಧಿಯಿಂದ ಬೇರ್ಪಟ್ಟಿವೆ. 700ಕ್ಕೂ ಹೆಚ್ಚು ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ. ಭೂವೈಜ್ಞಾನಿಕವಾಗಿ ನ್ಯೂಜಿಲೆಂಡ್ ಪೆಸಿಫಿಕ್ ರಿಂಗ್ ಆಫ್ ಫೈರ್ನ ಭಾಗವಾಗಿದ್ದು, ಭೂಕಂಪಗಳು ಮತ್ತು ಜ್ವಾಲಾಮುಖಿ ಚಟುವಟಿಕೆಗಳಿಗೆ ಗುರಿಯಾಗುತ್ತದೆ. ಅತಿ ಎತ್ತರದ ಶಿಖರ ಮೌಂಟ್ ಕುಕು ಮತ್ತು ಅತಿದೊಡ್ಡ ಹಿಮನದಿ ಟಾಸ್ಮನ್ ಹಿಮನದಿ. ಟೌಪು ಸರೋವರವು ನ್ಯೂಜಿಲೆಂಡ್ನ ಅತಿದೊಡ್ಡ ನೈಸರ್ಗಿಕ ಸರೋವರವಾಗಿದ್ದು, ಜ್ವಾಲಾಮುಖಿ ಕ್ಯಾಲ್ಡೆರಾದಲ್ಲಿದೆ. ಇದು ದೇಶದ ಜಲವಿದ್ಯುತ್ ಶಕ್ತಿ ಮತ್ತು ಪ್ರವಾಸೋದ್ಯಮಕ್ಕೆ ಕೊಡುಗೆ ನೀಡುತ್ತದೆ. ಭಾರತವು ಔಷಧಗಳು, ಜವಳಿ, ಯಂತ್ರೋಪಕರಣಗಳು ಮತ್ತು ಮಸಾಲೆಗಳು, ಅಕ್ಕಿಯಂತಹ ಕೃಷಿ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ರಫ್ತು ಮಾಡುತ್ತದೆ. ಲೂಪಸ್. ಈ ಅಪರೂಪದ ಆದರೆ ತೀವ್ರವಾದ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ 10ರಂದು ವಿಶ್ವ ಲೂಪಸ್ ದಿನವನ್ನು ಆಚರಿಸಲಾಗುತ್ತದೆ. ಲೂಪಸ್ ಔಪಚಾರಿಕವಾಗಿ ವ್ಯವಸ್ಥಿತ ಲೂಪಸ್ ಎರಿಥೆಮಾಟೋಸಸ್ ಎಂದು ಕರೆಯಲ್ಪಡುವ ಇದು ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು, ಇದರಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ತಪ್ಪಾಗಿ ತನ್ನದೇ ಆದ ಆರೋಗ್ಯಕರ ಅಂಗಾಂಶಗಳ ಮೇಲೆ ದಾಳಿ ಮಾಡುತ್ತದೆ. ರೋಗಲಕ್ಷಣಗಳು ಸಾಮಾನ್ಯವಾಗಿ ನೋವಿನ ಮತ್ತು ಊದಿಕೊಂಡ ಕೀಲುಗಳು, ಜ್ವರ, ಎದೆನೋವು, ಕೂದಲು ಉದುರುವಿಕೆ, ಬಾಯಿ ಹುಣ್ಣುಗಳು, ಊದಿಕೊಂಡ ದುಗ್ಧರಸ ಗ್ರಂಥಿಗಳು, ದಣಿದ ಭಾವನೆ ಮತ್ತು ಮುಖದ ಮೇಲೆ ಸಾಮಾನ್ಯವಾಗಿ ಕಂಡುಬರುವ ಕೆಂಪು ದದ್ದು ಸೇರಿವೆ. ಇದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಸ್ವಂತ ಅಂಗಾಂಶಗಳು ಮತ್ತು ಅಂಗಗಳ ಮೇಲೆ ದಾಳಿ ಮಾಡಿದಾಗ ಸಂಭವಿಸುವ ಕಾಯಿಲೆಯಾಗಿದೆ. ಕಾರಣಗಳು. ಲೂಪಸ್ಗೆ ಕಾರಣಗಳು ತಿಳಿದಿಲ್ಲ. ಇದು ಆನುವಂಶಿಕ, ಹಾರ್ಮೋನ್ಗಳು ಮತ್ತು ಪರಿಸರ ಅಂಶಗಳ ಮಿಶ್ರಣದ ಪರಿಣಾಮವಾಗಿದೆ ಎಂದು ಭಾವಿಸಲಾಗಿದೆ. ಪುರುಷರಿಗಿಂತ ಮಹಿಳೆಯರಲ್ಲಿ ಲೂಪಸ್ ಹೆಚ್ಚು ಸಾಮಾನ್ಯವಾಗಿದೆ. ಲೂಪಸ್ನಲ್ಲಿ ಹಲವಾರು ವಿಧಗಳಿವೆ. ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಸ್ ಅತ್ಯಂತ ಸಾಮಾನ್ಯ ವಿಧವಾಗಿದೆ. ಇದು ಸೌಮ್ಯ ಅಥವಾ ತೀವ್ರವಾಗಿರಬಹುದು ಮತ್ತು ದೇಹದ ಹಲವು ಭಾಗಗಳ ಮೇಲೆ ಪರಿಣಾಮ ಬೀರಬಹುದು. ಲೂಪಸ್ ಪ್ರಕರಣಗಳಲ್ಲಿ ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಸ್ ಇದು 70%ದಷ್ಟಿದೆ. ಡಿಸ್ಕಾಯ್ಡ್ ಲೂಪಸ್ ಕೆಂಪು ದದ್ದುಗೆ ಕಾರಣವಾಗುತ್ತದೆ, ಅದು ಹೋಗುವುದಿಲ್ಲ. ಸಬಾಕ್ಯೂಟ್ ಕ್ಯುಟೇನಿಯಸ್ ಲೂಪಸ್ ಬಿಸಿಲಿನಲ್ಲಿ ಕಳೆದ ನಂತರ ಹುಣ್ಣುಗಳನ್ನು ಉಂಟುಮಾಡುತ್ತದೆ. ಔಷಧ ಪ್ರೇರಿತ ಲೂಪಸ್ ಕೆಲವು ಔಷಧಗಳಿಂದ ಉಂಟಾಗುತ್ತದೆ. ನೀವು ಔಷಧಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದಾಗ ಅದು ಸಾಮಾನ್ಯವಾಗಿ ಹೋಗುತ್ತದೆ. ನವಜಾತ ಶಿಶುಗಳ ಮೇಲೆ ಪರಿಣಾಮ ಬೀರುವ ಅಪರೂಪದ ನಿಯೋನಾಟಲ್ ಲೂಪಸ್ ಇದು ಬಹುಶಃ ತಾಯಿಯಿಂದ ಬರುವ ಕೆಲವು ಪ್ರತಿಕಾಯಗಳಿಂದ ಉಂಟಾಗುತ್ತದೆ. ಲೂಪಸ್ಗೆ ಯಾವುದೇ ಚಿಕಿತ್ಸೆ ಇಲ್ಲ, ಆದರೆ ಔಷಧಿಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳು ಅದನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ತನ್ನ ವಿಸ್ತೃತ ನಿಧಿ ಸೌಲಭ್ಯ ಅಡಿಯಲ್ಲಿ ಪಾಕಿಸ್ತಾನಕ್ಕೆ $1 ಬಿಲಿಯನ್ ತಕ್ಷಣ ವಿತರಿಸಲು ಅನುಮೋದನೆ ನೀಡಿದೆ. ವಿಸ್ತೃತ ನಿಧಿ ಸೌಲಭ್ಯ ಇಎಫ್ಎಫ್ ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿ. ವಿಸ್ತೃತ ನಿಧಿ ಸೌಲಭ್ಯವು ಗಂಭೀರ ಮಧ್ಯಮ ಅವಧಿಯ ಪಾವತಿ ಸಮತೋಲನ ಸಮಸ್ಯೆಗಳನ್ನು ಎದುರಿಸುತ್ತಿರುವ ದೇಶಗಳಿಗೆ ಹಣಕಾಸಿನ ನೆರವು ನೀಡುತ್ತದೆ, ಏಕೆಂದರೆ ಅವುಗಳನ್ನು ಪರಿಹರಿಸಲು ಸಮಯ ಬೇಕಾಗುತ್ತದೆ. ಮಧ್ಯಮ ಅವಧಿಯ ರಚನಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರಲು ದೇಶಗಳಿಗೆ ಸಹಾಯ ಮಾಡಲು ಇಎಫ್ಎಫ್ ದೀರ್ಘ ಕಾರ್ಯಕ್ರಮ ತೊಡಗಿಸಿಕೊಳ್ಳುವಿಕೆ ಮತ್ತು ದೀರ್ಘ ಮರುಪಾವತಿ ಅವಧಿಯನ್ನು ನೀಡುತ್ತದೆ. ರಚನಾತ್ಮಕ ಅಡೆತಡೆಗಳು ಅಥವಾ ನಿಧಾನಗತಿಯ ಬೆಳವಣಿಗೆ ಮತ್ತು ಅಂತರ್ಗತವಾಗಿ ದುರ್ಬಲವಾದ ಪಾವತಿ ಸಮತೋಲನ ಸ್ಥಿತಿಯಿಂದಾಗಿ
ಗಂಭೀರ ಪಾವತಿ ಅಸಮತೋಲನವನ್ನು ಅನುಭವಿಸುತ್ತಿರುವ ದೇಶಗಳಿಗೆ ಸಹಾಯವನ್ನು ಒದಗಿಸುತ್ತದೆ. ಸಾಮಾನ್ಯವಾಗಿ ಈ ಸಾಲವನ್ನು 3 ವರ್ಷಗಳ ಅವಧಿಗೆ ಅನುಮೋದಿಸಲಾಗುತ್ತದೆ, ಆದರೆ ಆಳವಾದ ಮತ್ತು ನಿರಂತರ ರಚನಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರಲು 4 ವರ್ಷಗಳವರೆಗೆ ಅನುಮೋದಿಸಬಹುದು. 4.5 ವರ್ಷಗಳಿಂದ 10 ವರ್ಷಗಳಿಗೂ ಹೆಚ್ಚು ಕಾಲ 12 ಸಮಾನ ಅರ್ಧವಾರ್ಷಿಕ ಕಂತುಗಳಲ್ಲಿ ಮರುಪಾವತಿಸಬೇಕು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮಹಾ ಆರ್ಥಿಕ ಕುಸಿತದ ನಂತರ ಜಾಗತಿಕ ವಿತ್ತೀಯ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು 1944ರಲ್ಲಿ ಬ್ರೆಟನ್ ವುಡ್ಸ್ ಸಮ್ಮೇಳನದಲ್ಲಿ ಸ್ಥಾಪಿಸಲಾದ IMF ಒಂದು ವಿಶೇಷ ಸಂಸ್ಥೆಯಾಗಿದೆ. ಅಂದ್ರೆ ವಿಶ್ವಸಂಸ್ಥೆಯ ಸಂಸ್ಥೆಯಾಗಿದೆ. ಇದು 1945ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇದು ವಿತ್ತೀಯ ಸಹಕಾರವನ್ನ ಉತ್ತೇಜಿಸುತ್ತದೆ, ಆರ್ಥಿಕ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಸುಗಮಗೊಳಿಸುತ್ತದೆ, ಹೆಚ್ಚಿನ ಉದ್ಯೋಗವನ್ನು ಬೆಂಬಲಿಸುತ್ತದೆ ಮತ್ತು ಬಡತನವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. IMFನ ಕಾರ್ಯಗಳು ಸದಸ್ಯ ರಾಷ್ಟ್ರಗಳ ಆರ್ಥಿಕ ಕಣ್ಗಾವಲು ಮತ್ತು ನೀತಿ ಸಲಹೆಯನ್ನು ಒದಗಿಸುತ್ತದೆ. ಪಾವತಿ ಸಮತೋಲನ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ದೇಶಗಳಿಗೆ ಹಣಕಾಸಿನ ನೆರವು ನೀಡುತ್ತದೆ. ಉತ್ತಮ ಆರ್ಥಿಕ ಆಡಳಿತಕ್ಕಾಗಿ ತಾಂತ್ರಿಕ ನೆರವು ಮತ್ತು ಸಾಮರ್ಥ್ಯ ವೃದ್ಧಿ ಬೆಂಬಲವನ್ನ ನೀಡುತ್ತದೆ. ಹಣಕಾಸಿನ ಶಿಸ್ತು ಮತ್ತು ದೀರ್ಘಕಾಲೀನ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು IMF ಸಾಲಗಳು ಸಾಮಾನ್ಯವಾಗಿ ಆರ್ಥಿಕ ಸುಧಾರಣೆಗಳ ಮೇಲೆ ಷರತ್ತುಬದ್ಧವಾಗಿರುತ್ತವೆ. ಸದಸ್ಯತ್ವ ಮತ್ತು ಮತದಾನದ ಶಕ್ತಿ. IMF 190 ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ. ಪ್ರತಿಯೊಬ್ಬ ಸದಸ್ಯರು ತಮ್ಮ ಆರ್ಥಿಕ ಗಾತ್ರ ಮತ್ತು ಕಾರ್ಯಕ್ಷಮತೆಯ ಆಧಾರದ ಮೇಲೆ ಒಂದು ಕೋಟಾವನ್ನು ನೀಡುತ್ತಾರೆ. ಇದು ಅವರು ಮತದಾನದ ಶಕ್ತಿ ಮತ್ತು ನಿಧಿಯ ದೇಣಿಗೆಯನ್ನು ನಿರ್ಧರಿಸುತ್ತದೆ. ಸಾಂಸ್ಥಿಕ ರಚನೆ. ಹಣಕಾಸು ಮಂತ್ರಿಗಳು ಅಥವಾ ಕೇಂದ್ರ ಬ್ಯಾಂಕ್ ಗವರ್ನರ್ಗಳನ್ನು ಒಳಗೊಂಡ ಆಡಳಿತ ಮಂಡಳಿ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿದೆ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು 190 ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.